ಆಮೇಲೆ ತಿರುಪತಿಗೆ ಬಂದರು. ಮುಂದೆ ಇನ್ನೊಂದು ಹೇಳಬೇಕು, ಆ ಲಕ್ಷ್ಮಿ ಮತ್ತು ವರದಾಚಾರ್ಯ ಸ್ವಲ್ಪ ದಿವಸಕ್ಕೆ ಅವ್ರ ಪರಿಸ್ಥಿತಿ ಚೆನ್ನಾಗಿ ಆಗೋಕ್ಕೆ ಶುರು ಆಯಿತು. ಅವ್ರ ಮನೆ ಇನ್ನೂ ಇಟ್ಟಿದ್ದಾರೆ ಒಂದು ಕಡೆಯಲ್ಲಿ, ಇಲ್ಲಿ ವರದಾಚಾರ್ಯ ಇರ್ತಿದ್ರು ಅಂತ ಹೇಳ್ತಾರೆ. ಚೆನ್ನಾಗಿದೆ ಮನೆ ಈಗದು, ಅಂದರೆ ಹಣಕಾಸು ಸ್ಥಿತಿನೂ ಚೆನ್ನಾಗಾಯಿತು. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ದೊಡ್ಡವ್ರ ಮನೇಲಿ ಪಾದ ಹಾಕಿ ಹೋದರೆ ಒಳ್ಳೇದಾಗ್ತದೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಹಾಗೆ ಅವರು ಚೆನ್ನಾಗಿ ಆದರು ಅಂತ ಮಾತು. ಮುಂದೆ ಒಂದು ಮಹತ್ತರ ಪ್ರಸಂಗ ಹೇಳಬೇಕು. ನೆನಪಾಯಿತು ಅವ್ರಿಗೆ, ಯಾಮುನಾಚಾರ್ಯರಿಗೆ ಮಾತು ಕೊಟ್ಟಿದ್ದರಲ್ಲ ಆ 3 ಬೆರಳಿಂದು, ಆ 3 ಕೆಲಸ ಮಾಡ್ತೀನಿ ಅಂದರು. ಮೊದಲೇದು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಬೇಕು. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಬೇಕಾದ್ರೆ ಗ್ರಂಥಗಳು ಬೇಕಲ್ಲ. ಆ ಗ್ರಂಥಗಳು ಬೇಕಾದದ್ದು ಬೋಧಾಯನ ವೃತ್ತಿ, ಬ್ರಹ್ಮಸೂತ್ರ ಕಾಶ್ಮೀರದಲ್ಲಿ ಶಾರದಾ ಗುಡಿಯಲ್ಲಿತ್ತು. ತಾವು ಗೊತ್ತಿರಬೇಕು, ಕಾಶ್ಮೀರದ ಶಾರದಾ ಗುಡಿ, ಶಾರದಾ ಪೀಠ ಅದೇ ನಮ್ಮ ಶಂಕರಾಚಾರ್ಯ. ಅಲ್ಲಿ ಹೋಗಿ ಮೊದಲು ದಕ್ಷಿಣಾಮ್ನಾಯ ಪೀಠ ಅಂತ ಕರೆದ್ರು. ಇಲ್ಲಿಂದ ಹೋದವ್ರು ಹೋಗಿ ಮಾಡಿದರು. ಆ ಗುಡಿಗೆ ಹೋಗಿ ತರಬೇಕು ಅಂತ ಶಿಷ್ಯರನ್ನು ಕರ್ಕೊಂಡು ಹೋದರು. ಆ ತಾಳೆಗರಿಯಲ್ಲಿದ್ದಂಥದ್ದು ತಮ್ಮ ಜೊತೆಗಿದ್ದಂಥ ಎಲ್ಲ ಜೊತೆಗೆ ಶಿಷ್ಯರನ್ನು ಕರ್ಕೊಂಡು ಹೋದರು. ಅಲ್ಲಿ ಅವ್ರನ್ನ ಸ್ವಾಗತ ಮಾಡಿ ಚರ್ಚೆ, ವಾದ ವಿವಾದ. ಆಗಿನ ಕಾಲದಲ್ಲಿ ಅದೇ ತರ್ಕ ಮಾಡಬೇಕು, ಯಾರು ಗೆದ್ದೀತಾರೋ ಅವ್ರು ಗೆದ್ದ ಹಾಗೆ. ರಾಮಾನುಜಾಚಾರ್ಯರು ಒಂದು ವಾದದಲ್ಲಿ ಸೋಲಿಸಿದ್ರಂತೆ. ಹಾಗಾಗಿ ನಮ್ಮ ಗ್ರಂಥಾಲಯ ನೋಡ್ಬೋದು ಅಂತ ಹೇಳಿದರು. ಎಲ್ಲ ತಾಳೆಗರನ್ನ ಇಟ್ಟಿದ್ರು. ಇವರು ಅಲ್ಲಿ ಮಿಶ್ರ ಅನ್ನೋನೊಬ್ಬನ ದೋಸ್ತಿ ಮಾಡಿಕೊಂಡ್ರು. ಗ್ರಂಥಪಾಲಕ ಅವನು ಪರಿಚಯ ಮಾಡಿಕೊಂಡು, ನಾನು ಒಂದೊಂದು ಕಾಪಿ ಕೊಡಪ್ಪ, ಎಲ್ಲನೂ ಬೇಡ, ಒಂದೊಂದು ಕಾಪಿ ಕೊಡು ಸಾಕು ನನಗೆ. ಅವನ್ನ ಕಾಪಿ ಮಾಡಿಟ್ಟಿದ್ರಂತೆ. ಎಷ್ಟು ಈಗ ನೋಡಿದ್ದೆ, ಕೆಟ್ಟ ಅನಿಸುತ್ತೆ ಅದು ನೋಡಿದಾಗ. ಶಾರದಾ ಪೀಠಕ್ಕೆ ಹೋಗೋಕೆ ಒದ್ದಾಡಬೇಕು ನಾವೀಗ, ಹಂಗಿದೆ ಪಾಕಿಸ್ತಾನದ ಭಾಗದಲ್ಲಿ ಬರ್ತದೆ ಈಗ. ಅದು ಹಾದಿ ಮಾಡಿದ್ದಾರೆ ಹೋಗೋದಕ್ಕೆ. ಅಲ್ಲಿ ಒಂದು ಕಾಲಕ್ಕೆ ಎಲ್ಲ ಗ್ರಂಥಗಳ ತಾಳೆಗರಿಗಳು ಅಷ್ಟೇ ಅಲ್ಲ, ಅಲ್ಲಿ ಶಿಷ್ಯರು ಕೂತ್ಕೊಂಡು ಇಡೀ ಜನ್ಮ ಪೂರ್ತಿ ಅದೇ ಕೆಲಸ ಮಾಡೋದು. ಅವರು ಗಡಿ ಕಾಪಿ ಮಾಡೋದು, ಅದನ್ನು ಕಾಪಿ ಮಾಡಿ ಇಟ್ಟಿದ್ರಂತೆ. ಇವ್ರು ನನಗೆ ಕೊಡು ಅಂತ ಹೇಳಿ ಎಲ್ಲ ಗ್ರಂಥದ ಒಂದೊಂದು ಕಾಪಿ ಇಸ್ಕೊಂಡ್ರು, ಹೊಟ್ಟರು. ಮಿಶ್ರಿಗೆ ಅನುಮಾನ ಬಂತು ಅವನಿಗೆ. ಕೊಡೋದು ಕೊಟ್ಬಿಟ್ಟ, ಇವ್ರು ತೊಗೊಂಡು ಹೋದ್ರಲ್ಲ, ಎದಕ್ಕೆ ತೊಗೊಂಡು ಹೋದರು? ಓದೋಕ್ಕೆ ತೊಗೊಂಡು ಹೋಗಿರ್ಲಿಕ್ಕಿಲ್ಲ ಇವರು. ಅದ್ವೈತ ಮತ ಖಂಡನೆ ಮಾಡೋಕ್ಕೆ ತೊಗೊಂಡು ಹೋಗಿದ್ದಾರೆ ಇವರು. ಅದ್ವೈತ ಮತ ಪೀಠ ಆಗಿತ್ತದು ಅವಾಗ. ಖಂಡನೆ ತೊಗೊಂಡು ಅದನ್ನು ಕೊಡಬಾರ್ದು ಅದನ್ನು ಅಂಥೇಳಿ ಒಂದು 4-6 ಜನ ಬಲಿಷ್ಠ ವ್ಯಕ್ತಿಗಳನ್ನು ಕುದುರೆ ಮೇಲೆ ಕೂಡಿಸಿ ಹೋಗಿ ಇಸ್ಕೊಂಬನ್ನಿ ವಾಪಸ್ ಅದನ್ನು ಅಂತ ಹೇಳಿದ್ರು. ಇವ್ರು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಓಡಿ ಬಂದು ಕುದುರೆ ಮೇಲೆ ಬಂದು ಇವ್ರನ್ನೆಲ್ಲ ಜಗಳಾಡಿ ಎಲ್ಲ ಕಿತ್ಕೊಂಡು ವಾಪಸ್ ಹೋದರು. ಒಂದು ಗ್ರಂಥ ಸಿಗಲಿಲ್ಲ. ರಾಮಾನುಜಾಚಾರ್ಯ ದುಃಖ ಆಗ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೂ ಬಂದು ಗ್ರಂಥಗಳಿಗೋಸ್ಕರ ಬಂದೆ, ಪ್ರಯೋಜನ ಆಗಲಿಲ್ಲಲ್ಲ, ಕಿತ್ಕೊಂಡು ಹೋಗ್ಬಿಡ್ತು ಅಂತ. ಆಗ ಕೂರೇಶ್ವರಿದ್ದಾರಲ್ಲ, ಕೂರುನಾಥ ಅಂತ ಅವ್ರ ಶಿಷ್ಯ, ಆತ ಹೇಳಿದಂತೆ, ಚಿಂತೆ ಮಾಡಬೇಡಿ ಗುರುಗಳೇ, 1 ತಿಂಗಳು ಅಡ್ಡಾಡಿದಾರಲ್ಲ, 1 ತಿಂಗಳು ನಡೆದಿದ್ದಾರೆ ಪ್ರವಾಸ. ದಿನ ರಾತ್ರಿ ನೀವು ಮಲ್ಕೊಂಡಾಗೆದ್ದು ನಾ ಗ್ರಂಥಗಳ ಅಧ್ಯಯನ ಮಾಡ್ತಾಯಿದ್ದೆ. ನಾನು ಏಕಸಂಧಿಗ್ರಾಹಿ, ಒಂದು ಸಲ ಓದಿದ್ರೆ ಪಕ್ಕ ನೆನಪಿರುತ್ತೆ ನನಗೆ. ಎಲ್ಲ ಗ್ರಂಥಗಳು ನನ್ನ ನೆನಪಲ್ಲಿ ಕೂತಿದ್ದಾವೆ. 1 ವಾರ ಟೈಮ್ ಕೊಟ್ಟರೆ ಅಷ್ಟು ಬರೆದು ಕೊಡ್ತೇನೆ ನಾನು ಅಂತ. ಹಾಗೆ ಸೃಷ್ಟಿ ಮಾಡಿಕೊಂಡ್ರು. ಸೃಷ್ಟಿ ಮಾಡಿಕೊಂಡು ತನ್ನ ಭಾಷ್ಯ ಬರೆಯೋಕ್ಕೆ ಶುರು ಮಾಡಿದರು. ಮುಂದೆ ಶ್ರೀರಂಗಮ್ಮಕ್ಕೆ ಬಂದರು. ಆಗ ಬರೆದಂಥದ್ದು ಶ್ರೀಭಾಷ್ಯ ಅಂತ ಒಂದು ಪುಸ್ತಕ ಬರೆದರು. ವೇದಾಂತ ದೀಪ ಅಂತ ಒಂದು ಗ್ರಂಥ ಬರೆದರು. ವೇದಾಂತ ಸಾರ ಅಂತ ಒಂದು, ವೇದಾರ್ಥ ಸಂಗ್ರಹ ಅಂತ ಒಂದು, ಕೊನೆಗೆ ಗೀತಾ ಭಾಷ್ಯ. ತಾವು ಗಮನಿಸಿರಬೇಕು, 3 ಆಚಾರ್ಯರು ಭಗವದ್ಗೀತೆ ಮೇಲೆ ವ್ಯಾಖ್ಯೆ ಬರೆದಿದ್ದಾರೆ, 3 ಬ್ರಹ್ಮಸೂತ್ರಗಳ ಮೇಲೆ ವ್ಯಾಖ್ಯೆ ಬರೆದಿದ್ದಾರೆ. ಅಂದರೆ ಆಗಿನ ಕಾಲಕ್ಕೆ ಟೆಸ್ಟ್ ಆಫ್ ಹೈಯೆಸ್ಟ್ ಕ್ವಾಲಿಟಿ ಅಂದರೆ ಬ್ರಹ್ಮಸೂತ್ರಕ್ಕೆ ಮತ್ತು ಗೀತೆಗೆ ಭಾಷ್ಯ ಬರೆಯುವಂಥದ್ದು. ಅದನ್ನು ಬರೆದು ಮುಗಿಸಿದರು. ಮುಂದೆ ಮತ ಪ್ರಚಾರ ಮಾಡೋಕ್ಕೆ ಹೊರಟರು. ಆಗೊಂದು ಪದ್ಧತಿ ಇತ್ತು, ಗುರುಗಳು ಹೋಗಬೇಕು, ದಿಗ್ವಿಜಯ ಅಂತ ಕರೆಯೋದು. ಅದನ್ನೆಲ್ಲ ಮಾಡ್ಕೊಂಡು ಧ್ಯಾನಿಗಳಿರ್ತಾರೆ, ಚರ್ಚೆ ಮಾಡೋದು, ತಮ್ಮ ವಾದವನ್ನು ಮಂಡಿಸಬೇಕು, ಅವ್ರ ವಾದವನ್ನು ಸೋಲಿಸಬೇಕು, ಮುಂದೆ ಹೋಗಬೇಕು. ಈ ಥರ ಇತ್ತು. ಎಲ್ಲೆಲ್ಲಿ ಹೋದರು ಅಂದರೆ ಚೋಳನಾಡು, ಪಾಂಡ್ಯನಾಡು, ಕೇರಳ, ಉತ್ತರ ಭಾರತದ ಬದರಿ, ಮಥುರಾ, ವೃಂದಾವನ, ದ್ವಾರಕೆ, ನೈಮಿಷಾರಣ್ಯ, ಪುಷ್ಕರ, ಅಯೋಧ್ಯ, ಎಲ್ಲ ಕಡೆ. ನನಗಿದು ಆಶ್ಚರ್ಯನೇ, ಹೆಂಗೆ ಹೋದರು ಅವಾಗ ಇಷ್ಟೆಲ್ಲ ಅಂತ. ಈಗ ನಮ್ಮ ಡೈರೆಕ್ಟ್ ಫ್ಲೈಟ್ ಇದ್ದರೂ ಸುಸ್ತಾಗ್ತದೆ ಅಂತೀವಿ. ಅವ್ರು ಹೆಂಗೆ ಹೋದ್ರು, ನಡ್ಕೊಂಡು ಹೋದರು, ಅಷ್ಟು ದೂರ ಹೋದರು, ಹೋಗಿ ಬಂದರು. ಅದು ನನಗನ್ಸೋದು ಅಷ್ಟೇ, ಇಫ್ ದರ್ ಇಸ್ ಎ ಪ್ಯಾಷನ್ ಬರ್ನಿಂಗ್ ಇನ್ ದ ಹಾರ್ಟ್, ಎನಿಥಿಂಗ್ ಈಸ್ ಪಾಸಿಬಲ್. ಒಳಗೆ ಹೃದಯದಲ್ಲಿ ಮಾಡಬೇಕು ಅಂತ ಒಂದು ಹಠ ಇದ್ದರೆ ಏನಾದರೂ ಸಾಧನೆ ಆಗುತ್ತೆ. ಹೋಗಿ ಬಂದರು. ಮುಂದೆ ದಿಗ್ವಿಜಯ ಮಾಡ್ತಾ ತಿರುಪತಿ 2ನೇ ಬಾರಿಗೆ ಬಂದರು. ಇಲ್ಲೊಂದು ಭಾಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ ಅಂತ ಹೇಳಬೇಕು. ತಿರುಪತಿ 2ನೇ ಸಲ ಬಂದರು. ಮೊದಲೇ ಸಲ ಹೋದಾಗ ನೋಡಿದರು, ವೆಂಕಟೇಶ್ವರಿಗೆ ಏನಿಲ್ಲ ಅಂಥೇಳಿ ತುಳಸಿ ವನ ಮಾಡಿಸಿ ಬಂದಿರಲ್ಲ ಆನಂದ ಆಳ್ವಾರ್ ಹೇಳಿ. ಈಗ ಬಂದಾಗ ಒಂದು ಕಥೆ ಇತ್ತಲ್ಲಿ. ಪುರಾಣಗಳಲ್ಲಿ ಏನು ಬರ್ತಿತ್ತು ಅಂದರೆ,
ರಾಕ್ಷಸರ ವಿರುದ್ಧ ಹೋರಾಟ ಮಾಡಿದಾಗ ವೆಂಕಟೇಶ್ವರ ಸ್ವಾಮಿ ಅಲ್ಲಿದ್ದಂಥ ರಾಜ ತೊಂಡಮಾನ ಅಂತ ರಾಜ ಇದ್ದ. ಆ ತೊಂಡಮಾನನಿಗೆ ಆಯುಧ ಕೊಟ್ಟಿದ್ರು. ಕಥೆ ಚೆಂದ ಇದೆ ನೋಡಿ. ವೆಂಕಟೇಶ್ವರ ಸ್ವಾಮಿ ರಾಕ್ಷಸ ಯುದ್ಧ ಮಾಡೋದಕ್ಕೆ ತನ್ನ ಕೈಯಲ್ಲಿದ್ದಂಥ ಶಂಖ ಚಕ್ರಗಳನ್ನು ತೊಂಡಮಾನನಿಗೆ ಕೊಟ್ಟಿದ್ದರು. ಆಗ ವೆಂಕಟೇಶ್ವರನ ಕೈಯಲ್ಲಿ ಶಂಖ ಚಕ್ರ ಇರಲಿಲ್ಲ, ತೊಂಡಮಾನ ಕೊಟ್ಟುಬಿಟ್ಟಿದ್ರಲ್ಲ. ಪ್ರಶ್ನೆ ಬಂದದ್ದೇನೆಂದರೆ, ಆಗ ದೊಡ್ಡ ಜಿಜ್ಞಾಸೆ ಇರೋದು, ಈಗೂ ಭಾಳ ಕಡೆ ಇದೆ ಅದು, ವೆಂಕಟೇಶ್ವರನ ವಿಗ್ರಹ ಶೈವ ವಿಗ್ರಹವೇ ವೈಷ್ಣವ ವಿಗ್ರಹವೇ ಅಂತ ಜಗಳ. ಶೈವರ ವಿಗ್ರಹ ಅದೊಂದು ಶೈವರು ಹೇಳೋದು, ವೈಷ್ಣವರು ನಮ್ಮದು ಅಂತ ಹೇಳೋದು, ಹಿಂಗಿತ್ತು. ಪಾಪ ಅವನಿಗೇನು ತಕರಾರಿಲ್ಲ, ಜಗಳಾಡೋರು ಜಗಳಾಡ್ತಾಯಿದ್ರು. ಕೈಯಲ್ಲಿ ಶಂಖ ಚಕ್ರ ಮಾತ್ರ ಇರಲಿಲ್ಲ. ಏನು ಮಾಡಬೇಕು? ಆಗ ರಾಜ ಇದ್ದ, ಯಾದವರಾಯ ಅಂತ ರಾಜ ಇದ್ದ ತಿರುಮಲದಲ್ಲಿ. ಅವನ ತೀರ್ಮಾನ ಮಾಡ್ಬೇಕಾದ್ರೆ ನೀವೇ ಮಾಡಿ ಗುರುಗಳೇ ಅಂತ ರಾಮಾನುಜಾಚಾರ್ಯ ಹೇಳಿದ. ಅಲ್ಲಿ ವಾದ ವಿವಾದ ಶುರುವಾಯಿತು. ಕೊನೆಗೆ ರಾಮಾನುಜಾಚಾರ್ಯರು ಗೆದ್ದರು ವಾದದಲ್ಲಿ. ಹೇಳಿದ್ರಂತೆ, ನೋಡಿಪ್ಪ, ಜಗಳಾಡೋದು ಬೇಡ, ನಾವು ಶೈವರು ವೈಷ್ಣವರು ಜಗಳಾಡೋದು ಬೇಡ, ಇಬ್ಬರು ಪೂಜೆ ಮಾಡುವಂಥ ವಿಗ್ರಹ ಅದು. ಅದಕ್ಕೆ ತೀರ್ಮಾನ ಮಾಡೋಣ, ಇಲ್ಲ ದೈವ ಪರೀಕ್ಷೆ ಆಗಬೇಕು. ಆಗ ಒಂದು ಭಾರಿ ಪರೀಕ್ಷೆ ಅದು, ದೈವ ಪರೀಕ್ಷೆ ದೇವರೇ ತೀರ್ಮಾನ ಮಾಡಬೇಕು. ಏನು ಮಾಡಬೇಕು, ಹೆಂಗೆ ಮಾಡೋದು? ಆಚಾರ್ಯ ಒಂದು ಸಲಹೆ ಕೊಟ್ಟರು. ಶೈವರ ಕೆಲವು ಲಕ್ಷಣಗಳಿದ್ದಾವಲ್ಲ, ತ್ರಿಶೂಲ ಡಮರು ಅವನು ಇಡಿ, ವೈಷ್ಣವರ ಚಿಹ್ನೆಗಳಾದಂಥ ಶಂಖ ಚಕ್ರ ಎರಡೂ ಒಳಗಡೆ, ಗುಡಿ ಒಳಗಡೆ 4 ಇಟ್ಟುಬಿಡೋಣ. ಶಂಖ ಡಮರು, ಇದು ತ್ರಿಶೂಲ ಡಮರು ಮತ್ತು ಶಂಖ ಚಕ್ರ 4 ಇಟ್ಟು ಬಾಗಿಲು ಹಾಕಿಬಿಡೋಣ. ಮರುದಿನ ಬೆಳಗ್ಗೆ ಹೋಗೋಣ, ಯಾವುದನ್ನು ವೆಂಕಟೇಶ್ವರ ಎತ್ಕೊಂಡಿರ್ತಾನೋ ಆ ಮತ್ತದ್ದಾಗಲಿ ಅಂದ್ಬಿಟ್ರು. ಬಾಗಿಲು ಹಾಕಿ ಬಂದರು. ಮರುದಿನ ಇಬ್ಬರು ಲೀಡರ್ಸು, ಶೈವ ಪಂಥದವರು ವೈಷ್ಣವ ಪಂಥದವರು, ಯಾದವರಾಯ ರಾಜನ ಜೊತೆಗೆ ಹೋಗಿ ಬಾಗಿಲು ತೆಗೆದ್ರೆ ವೆಂಕಟೇಶ್ವರನ ಕೈಯಲ್ಲಿ ಶಂಖ ಚಕ್ರ ಇತ್ತು. ಹಾಗಾದರೆ ವೈಷ್ಣವ ಪಂಥಕ್ಕೆ ಸೇರಿದ್ದು ಒಂದು ಶೈವರು ಹೋಗ್ಬಿಟ್ರು. ಆವತ್ತಿಂದ ಇವತ್ತಿನವರೆಗೂ ಶ್ರೀ ವೈಷ್ಣವರಿಂದನೇ ಪೂಜೆ ಆಗ್ತಿರೋದು ವೆಂಕಟೇಶ್ವರನಿಗೆ. ತಾವು ದೊಡ್ಡ ನಾಮ ನೋಡಿರಬೇಕು, ಶ್ರೀ ವೈಷ್ಣವ ನಾಮ ಇರ್ತದೆ. ಹಾಗೆ ಆವತ್ತಿಂದ ತೀರ್ಮಾನ ಮಾಡಿ ಪೂಜಾ ಪದ್ಧತಿಗಳು ಹಾಗೆ ನಡ್ಕೊಂಬರ್ತಾ ಇದೆ ಅಂತ. ಮುಂದೆ ಇನ್ನೊಂದು ಭಾಳ ದೊಡ್ಡ ಕೆಲಸ ರಾಮಾನುಜಾಚಾರ್ಯರು ಮಾಡಿದ್ದು ಅಂದರೆ, ಅದು ಯಾರೂ ಮಾಡಿಲ್ಲ ಅದುವರೆಗೂ. ಶ್ರೀರಂಗಮಲ್ಲಿ ಒಬ್ಬ ಧನುರ್ದಾಸ ಅಂತ ಒಬ್ಬ ಇದ್ದಂತೆ, ಎತ್ತರದ ಆಳು, ರಾಕ್ಷಸನಂಗಿದ್ದ ಅವನು, ಪೈಲ್ವಾನ್, ಭಾರಿ ವೀರ, ಕುಸ್ತಿ ಆಡೋನು. ಅವನಿಗೆ ಒಂದೇ ಒಂದು ಆಸೆ ಅಂದರೆ, ಆ ಶ್ರೀರಂಗಮಲ್ಲಿ ಒಬ್ಬ ಹುಡುಗಿ ಇದ್ಲು, ಪೊನ್ನಾಚಿ ಅಂತ. ಆಕೆ ಮೇಲೆ ಪ್ರೀತಿ ಯಾಕೆ ಅಂದರೆ ಆಕೆ ಕಣ್ಣು ಬಹಳ ಚಂದ ಅಂತ ಅವ್ನು ಹೇಳ್ತಿದ್ದ. ಧನುರ್ದಾಸ ಹೇಳ್ತಿದ್ದದ್ದು, ಆಕೆ ಕಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಆಕೆ ಆಕರ್ಷಣೆ ಆಗುತ್ತೆ ನನಗೆ, ಆಕೆ ಮದುವೆ ಆಗಬೇಕು ಅಂತ. ಅಷ್ಟು ಚೆನ್ನಾಗಿರೋ ಹುಡುಗ ಅವನ ಮನಸ್ಸನ್ನು ದೇವ್ರ ಕಡೆ ತಿರುಗಿಸ್ಬೇಕು ಅಂತ ರಾಮಾನುಜಾಚಾರ್ಯ ಆಸೆ. ಒಂದು ಸಲ ಕರ್ಕೊಂಡು ಹೋದ್ರಂತೆ, ಅವ್ನು ಎಷ್ಟು ಚೆಂದ ಹೇಳ್ತಾರೆ. ಕರ್ಕೊಂಡು ಹೋಗಿ ಶ್ರೀರಂಗ ರಂಗನಾಥನ ದೇವಸ್ಥಾನ ಮುಂದೆ ಪರದೆ ಹಾಕಿರ್ತಾರೆ, ನೈವೇದ್ಯ ಮಾಡುವಾಗ ಪರದೆ ಹಾಕಿರ್ತಾರೆ. ಇಲ್ಲಿ ಕೂಡು ಅಂತ ಹೇಳಿದ್ರಂತೆ ಅವನು ಧನುರ್ದಾಸಿಗೆ. ನಿನಗೆ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಕಣ್ಣು ಯಾರದು? ಪೊನ್ನಾಚಿ ಅಂದವನು. ಅದಕ್ಕಿಂತ ಸುಂದರವಾದ ಕಣ್ಣನ್ನು ತೋರಿಸಿದರೆ ನಿನಗೆ ನನಗೇನು ಚಿಂತೆ ಇಲ್ಲ, ಅದು ಅವನು ಒಪ್ಕೊಂಡ್ಬಿಡ್ತೀವಿ. ಯಾವ ಕಣ್ಣು ತೋರಿಸ್ತಾರೋ ಆ ಕಣ್ಣವ್ರು ಒಪ್ಕೋತೀನಿ ನಾನು ಅಂದಂತೆ. ಇವರು ರಾಮಾನುಜಾಚಾರ್ಯರು ಪರದೆ ಹಾಕಿದ್ರಲ್ಲ, ಅದು ಹೇಗೆ ಮಾಡಿದ್ರಪ್ಪ, ದೊಡ್ಡ ವಿಗ್ರಹ, ಅದು ಭಾಳ ದೊಡ್ಡದಿದೆ. ಆ ಪರದೆ ಹಾಕಿದ್ದರೆ ಇಷ್ಟೇ ಸರಿಸಿದ್ರಂತೆ. ಆ ಕಡೆ ಈ ಕಡೆ ಸರಿಸಿದಾಗ ಶ್ರೀರಂಗನಾಥನ ಕಣ್ಣು ಮಾತ್ರ ಕಾಣಿಸ್ಬೇಕು ಅವನಿಗೆ. ಅವನು ಏನಾಯ್ತೋ ಗೊತ್ತಿಲ್ಲ, ಆ ಕಣ್ಣು ನೋಡಿದವನು ಉದ್ದ ನಮಸ್ಕಾರ ಮಾಡಿಬಿಟ್ಟ. ಇದಕ್ಕಿಂತ ಚಂದ ಕಣ್ಣು ಯಾರ್ದು ಇಲ್ಲ, ಪೊನ್ನಾಚಿದು ಇಲ್ಲ ಅಂದ್ಬಿಟ್ಟ. ಹಾಗಾದ್ರೆ ಅದಕ್ಕೆ ಸೇವೆ ಮಾಡು ನೀನು, ಆ ಕಣ್ಣುಗಳಿಗೆ ಸೇವೆ ಮಾಡು ಅಂದ. ಅವ ಧನುರ್ದಾಸ ಹಾಗಾದ್ರೆ ನಾನು ಸನ್ಯಾಸ ಕೊಟ್ಬಿಡಿ ಅಂದ. ಸನ್ಯಾಸ ಬೇಡ, ನನ್ನ ಸೇವಕನಾಗಿರುವ ಶ್ರೀರಂಗಮದಲ್ಲಿ ಅಂತ ಹೇಳಿ ನದಿಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರೆ. ತಾವು ಅವನ ಜೊತೆಗೆ ಸ್ನಾನ ಮಾಡಿ ಅವನ ಕೈ ಹಿಡ್ಕೊಂಡು ಶ್ರೀರಂಗ ಮಠಕ್ಕೆ ಬರ್ತಾರೆ. ಇದು ಭಾಳ ಜನರ ಕಣ್ಣನ್ನು ಕೆಂಪು ಮಾಡಿಬಿಡ್ತು. ವೈಷ್ಣವ ಪಂಥದ ಗುರುಗಳು, ಪೀಠಾಧಿಪತಿಗಳು, ಅವನು ದಲಿತ ವರ್ಗಕ್ಕೆ ಸೇರಿದಂಥ ಧನುರ್ದಾಸನ ಕೈ ಹಿಡ್ಕೊಂಡು ಬಂದುಬಿಟ್ಟಾರ ಇವರು ಅಂತ. ಇವತ್ತಿಗೆ ಆ ಕಿರಿಕಿರಿ ಇರುವಾಗ ಅವತ್ತು ಹೆಂಗಿದ್ದಿತ್ತು ಲೆಕ್ಕ ಹಾಕ್ಕೊಳ್ಳಿ. ಕೈ ಹಿಡ್ಕೊಂಡು ಎಲ್ಲರೂ ಕಣ್ಣು ಕೆಂಪಾಯಿತು. ಎಂಥ ಸ್ವಾಮಿ ರೀ ಇವನು, ಅವ್ನು ಕರ್ಕೊಂಬರ್ ಧನುರ್ದಾಸನ, ಕುಸ್ತಿ ಪೈಲ್ವಾನ್ ಅವನು, ಯೂಸ್ಲೆಸ್ ಮ್ಯಾನ್. ಆ ಹುಡುಗಿಯಿಂದ ಓಡಾಡ್ತಾನೆ, ಈ ಕೈ ಹಿಡ್ದು ಕರ್ಕೊಂಬರ್ತಾರೆ ಅಂತ. ಆದರೆ ಯಾರಿಗೂ ಹೆದರಲಿಲ್ಲ. ಒಂದು ಹೇಳ್ತೀನಿ, ಯಾವುದನ್ನು ಖಚಿತವಾಗಿ ನಂಬ್ಕೋತೀವೋ ಅದ್ರ ಬಗ್ಗೆ ಪ್ರಪಂಚ ಎದುರು ಬಿದ್ದರೂ ನಿಲ್ಲುವಂಥ ಧಾಷ್ಟೆ ಇರಬೇಕಾಗತ್ತೆ. ಮಹಾಭಾರತದಲ್ಲಿ ಒಬ್ಬನು ಉಳಿಸೋದಕ್ಕೆ ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್
ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅಂತ. ನಿನಗೆ ಆತ್ಮಸಾಕ್ಷಿಯಾಗಿ ತೋರಿದ್ದು ಯಾವುದಾದ್ರೂ ಇದ್ದರೆ ಜಗತ್ತು ಧಿಕ್ಕರಿಸಿ ನಿಂತ್ಕೋಬೇಕು ಅನ್ನೋಂಥ ಧೈರ್ಯ. ರಾಮಾನುಜಾಚಾರ್ಯಗೆ ಧೈರ್ಯ ಇತ್ತು, ಎದುರಿಸ್ತೀನಿ ಅಂತ. ಮುಂದೆ ಆ ಪೊನ್ನಾಚಿಗೆ ಮದುವೆ ಮಾಡಿಸ್ತಾರೆ ಅವನ ಜೊತೆಗೆ. ಇಬ್ಬರೂ ಸೇವಕರಾಗಿ ಕೊನೆವರೆಗೂ ಬದುಕ್ತಾರೆ, ಕೊನೆವರೆಗೂ ಅವ್ರು ಶ್ರೀರಂಗಮಲ್ಲಿ ಬದುಕ್ತಾರೆ. ಅಂದರೆ ಮೊಟ್ಟ ಮೊದಲನೇದು ಹೇಳಿದ್ದು ಮನುಷ್ಯರಲ್ಲಿ ತಾರತಮ್ಯ ಬೇಡ, ಯಾರೂ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಲ್ಲ, ಈ ಮತದಲ್ಲೇ ಹುಟ್ಟಬೇಕು ಅಂತ ಯಾವುದೂ ಇಲ್ಲ. ಆಕಸ್ಮಿಕ ಹುಟ್ಟು, ಆಕಸ್ಮಿಕವಾಗಿ ಆದಂಥ ಹುಟ್ಟಿಗೆ ನನ್ನ ಮನೋಧರ್ಮ ಬಿಗಿ ಆಗಬಾರ್ದು, ಎಲ್ಲರನ್ನೂ ಒಪ್ಕೋಬೇಕು ನಾನು ಅನ್ನೋ ಮನಸ್ಥಿತಿಯನ್ನು 1000 ವರ್ಷ ಹಿಂದೆ ಕೊಟ್ಟಿರಲ್ಲ. ಅದಕ್ಕೆ ನಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ನಾವು ಮಿತಿಗಳನ್ನು ದಾಟಿದರು ಅಂತ ಬರೀತಾರೆ. ರಾಮಾನುಜರು ಯತಿಗಳಾಗಿ ಪೀಠಾಧ್ಯಕ್ಷರಾಗಿ ಆ ದಲಿತ ವರ್ಗದ ಹುಡುಗನನ್ನು ಕೈ ಹಿಡ್ಕೊಂಡು ಬರೆದಿರಲ್ಲ, ಗುಡಿವರೆಗೂ ತಾವು ಹಾಕಿಕೊಂಡ ಮಿತಿಗಳನ್ನು ದಾಟಿದರು ಅಂತ. ತಮಗೆಲ್ಲ ಸೂಕ್ಷ್ಮವಾಗಿ ಹೇಳೋದಾದರೆ, ಹಿಂದೆ ನಮ್ಮ ಪೇಜಾವರ ಮಠ ಶ್ರೀಗಳು ಕೇರಿಗೆ ಹೋದಾಗ ಎಷ್ಟು ಜನ ಮಾತಾಡಿದರು, ಹೇಗೆ ಮಾತಾಡಿದರು. ಆದರೆ ಕೊನೆಗೆ ಜಗತ್ತು ಮೆಚ್ಕೊಂತವ್ರನ್ನ, ಯಾಕಂದರೆ ಮಿತಿಗಳನ್ನು ದಾಟಿದವರು ಅಂತ. ಹೀಗೆ ದಾಟಿದವರು ಒಬ್ಬರಲ್ಲ, ಸಾಮಾನ್ಯ ಭಾಳ ಜನ ದಾಟಿದ್ದಾರೆ. ಹಾಗೆ ರಾಮಾನುಜರ ಮಂತ್ರ ರಹಸ್ಯ ಹೇಳಿದ್ದು ಎಲ್ಲರಿಗೂ ದಾಟಿದ್ದಲ್ವ, ಅದನ್ನು ಸೀಮೋಲ್ಲಂಘನ ಅಂತ ಕರಿತೇನೆ ನಾನು. ನಾವು ಹಾಕಿಕೊಂಡ ಸೀಮೆಯನ್ನು ದಾಟದ ಹೊರತು ನಾವು ಉದ್ಧಾರ ಆಗಲ್ಲ. ಎಲ್ಲಿವರೆಗೂ ನಾ ಸೀಮೆ ಒಳಗೆ ಇರ್ತೀನೋ ವ್ಯಕ್ತಿತ್ವ ಬೆಳೆಯೋಲ್ಲ. ಇದು ಒಂದು ಮಜಾ ಇದೆ, ಹೇಳ್ಬಿಡ್ತೀನಿ ಒಂದು 2 ನಿಮಿಷ ಆದರೂ ಅಡ್ಡಿ ಇಲ್ಲ. ಶಿಕ್ಷಣದಲ್ಲಿ ಏನು ಮಾತಿದೆ, ಎಜುಕೇಷನ್ ಅನ್ನೋ ಪದ ಬಂದದ್ದು ಎಲ್ಲಿಂದ? ಲ್ಯಾಟಿನ್ ಮೂಲ ಎಡುಕೇರ್. ನಾನು ಜಿನಿವಾದಲ್ಲಿದ್ದೆ, ಅಲ್ಲಿದ್ದಾಗ ಆದಂಥ ಒಂದು ಘಟನೆ, ಒಂದು ಟೀಚರ್ಸ್ ಕಾನ್ಫರೆನ್ಸ್ ಒಳಗೆ ಒಂದು ಸಣ್ಣ ಸೆಷನಿಗೆ ನಾನು ಪ್ರೆಸಿಡೆಂಟ್. ಅದಕ್ಕೆ ಯುರೋಪಲ್ಲಿ ಇನ್ನೂ ಜಗಳ ಇದೆ. ಎಜುಕೇಷನ್ ಪದದ ಮೂಲ ಎಡುಕೇರ್ ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ಬರು ಎಡುಕೇರ್ ಅಲ್ಲ, ಎಡುಸೆರೆ, EDUCERE. ಏನದು? ಎಡುಕೇರ್ ಅಂದರೆ ಗಟ್ಟಿ ಮಾಡೋದು, ಭದ್ರ ಮಾಡೋದು, ಒಳಗಿದ್ದದನ್ನು ಹೊರಗೆ ತೆಗೆಯೋದು. ಎಡುಸೆರೆ ಅಂದರೆ ದಾಟಿ ಹೋಗುವಂಥದ್ದು. ಅವರಿಬ್ಬರು ಪ್ರೆಸೆಂಟ್ ಮಾಡಿದ್ರು ತಮ್ಮ ವ್ಯೂಸ್, ಎರಡೂ ಗುಂಪಿನವರು. ನಾನು ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ ಮಾಡಬೇಕು. ನಾನು ಇದು ಯಾಕೆ ಜಗಳಾಡ್ತಿರೋ ಗೊತ್ತಿಲ್ಲಪ್ಪ, ಎರಡೂ ಬೇಕು ಶಿಕ್ಷಣಕ್ಕೆ. ಎಡುಕೇರು ಬೇಕು, ಎಡುಸೆರೆನೂ ಬೇಕು. ನಿಮಗೆ ಶಾಸ್ತ್ರೀಯ ಸಂಗೀತ ಕಲಿತವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ರಾಗ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ವರ್ಷಗಟ್ಟಲೆ ಕಳೀತಾರೆ ಕೆಲವರು. ಆ ರಾಗ ಅಂದರೆ ಏನು, ಅದರ ಆರೋಹಣ ಏನು, ಅವರೋಹಣ ಏನು, ಅದರ ಮಿತಿಗಳೇನೋ ತಿಳ್ಕೋಬೇಕು. ನೀವು ಹಾಡುವಾಗ ದಾಟಿ ಹೋದರೆ ಬೇಸೂರು ಆಯ್ತು ನೋಡ್ರಿ ಎಲ್ಲ ಅಂತಾರೆ, ರಾಗ ತಪ್ಪೋಯ್ತು ಅಂತಾರೆ. ರಾಗ ತಿಳ್ಕೋಬೇಕಾದ್ರೆ ಅದು ಮಿತಿಗಳನ್ನು ಅರ್ಥ ಮಾಡ್ಕೋಬೇಕು, ಅದರೊಳಗೆ ಹಾಡಬೇಕು. ಅದರಲ್ಲೇ ಹಾಡ್ಕೊಂಡು ಕೂತ್ರೆ ಇನ್ನೊಂದು ರಾಗ ಸೃಷ್ಟಿ ಆಗೋದು ಹೇಗೆ? ಬಾಲಮುರಳೀಕೃಷ್ಣ ಅಂಥವ್ರು 70 ರಾಗ ಮಾಡೋದು ಹೇಗೆ ಸಾಧ್ಯ ಆಯಿತು? ಅಂದರೆ ರಾಗದ ಮಿತಿಗಳನ್ನು ಗುರುತಿಸಿ ಅದರೊಳಗೆ ಹಾಡಬೇಕು, ಆದರೆ ಅದನ್ನು ದಾಟಿ ಹೋಗುವಂಥ ಛಲ ಕೂಡ ಇರಬೇಕು. ಎಡುಸೆರೆ ಅಂದರೆ ದಾಟಿ ಹೋಗುವಂಥದ್ದು, ಸೀಮೋಲ್ಲಂಘನ. ಹಿಂಗೆ ಮಾಡಿದವರು ಮಾತ್ರ ಮಹಾತ್ಮರಾಗ್ತಾರೆ, ದೊಡ್ಡವರಾಗ್ತಾರೆ. ಮಿತಿಗಳನ್ನು ಅರಿಬೇಕು, ಮಿತಿಗಳೊಳಗೆ ಕೆಲಸ ಮಾಡಬೇಕು, ಅವ್ರು ಅಲ್ಲೇ ಕೂತ್ಕೋಬಾರ್ದು, ದಾಟಿ ಮೇಲಕ್ಕೆ ಹೋಗಬೇಕು. ರಾಮಾನುಜಾಚಾರ್ಯ ಮಾಡಿದ್ದಂಥದ್ದು. ರಾಘವೇಂದ್ರ ಸ್ವಾಮಿಗಳು ಮಾಡಲಿಲ್ವಾ? ಕನಕದಾಸರನ್ನು ಸ್ವೀಕಾರ ಮಾಡಿ ಸಾಸಿವೆ ತೊಗೊಂಡದ್ದು, ಇವತ್ತಿಗಾದರೂ ಸಾಸಿವೆ ಉಪಯೋಗಿಸ್ತಾರೆ. ಶಂಕರಾಚಾರ್ಯ ಮಾಡಲಿಲ್ವಾ? ಕಾಶಿಗೆ ಹೋದಾಗ ಆ ಚಾಂಡಾಲ ದಾರಿ ಬಿಡು ಅಂದಾಗ ದಂಡಾಲ ಕೇಳಿದ್ದ, ಯಾರಿಗೆ ಹೇಳಿದ್ದು? ನನ್ನ ದೇಹಕ್ಕೆ ಹೇಳಿದರು, ಆತ್ಮಕ್ಕೆ ಹೇಳಿದರು ಅಂದಾಗ ದೀರ್ಘದಂಡ ನಮಸ್ಕಾರ ಮಾಡಿ, ಕ್ಷಮಿಸಪ್ಪ, ನನ್ನ ಒಂದು ಕ್ಷಣದ ಭ್ರಮೆಯಾಗಿತ್ತು ನನಗೆ ಅಂತ ನಮಸ್ಕಾರ ಮಾಡಿದಂಥ ಶಂಕರಾಚಾರ್ಯ ದೊಡ್ಡವರಲ್ವಾ? ಈ ಥರದ್ದು ಎಲ್ಲರೂ ಮಾಡಿದ್ದಾರೆ. ರಾಮ ಗುಹನನ್ನು ಅಪ್ಪಿಕೊಂಡದ್ದು, ಚಕ್ರವರ್ತಿ ರಾಮ ಅಂಬಿಗ ಗುಹನ ಅಪ್ಪಿಕೊಂಡದ್ದು, ಕೃಷ್ಣ ವಿದುರನ ಮನೆಯಲ್ಲಿ ಆತಿಥ್ಯ ತಗೊಂಡದ್ದು, ಎಲ್ಲ ಕಣ್ಮುಂದೆ ಮಾದರಿ ಇದ್ದಾವೆ. ಧರ್ಮರಾಜನ ನಾಯಿ ಮೇಲೆ ಪ್ರೀತಿ. ಇದು ಸ್ವರ್ಗ ಹೋಗಬೇಕಾದ್ರೆ ಸ್ವರ್ಗಾರೋಹಣ ಕ್ರಿಯೆಯಲ್ಲಿ ಎಲ್ಲ ಅಣ್ಣ ತಮ್ಮಂದ್ರೆ ಎಲ್ಲರೂ ಹೋದರು, ಧರ್ಮಪತ್ನಿ ಹೋದರೂ ಕೂಡ ನಾಯಿ ಮಾತ್ರ ಬಿಟ್ಟಿರಲಿಲ್ಲ. ನೀನು ಬಾ ಅಂತ ಕರೆದ್ರೆ ನಾಯಿ ಜೊತೆಗೆ ಬರಬೇಕು ಅಂತಾನು. ಇದೆಲ್ಲ ಅದ್ಭುತ ಅಲ್ವಾ? ಅಂದರೆ ಎಲ್ಲೋ ಯಾವುದೋ ಮಟ್ಟದಲ್ಲಿರುವಂಥ ಮನುಷ್ಯ ಅತ್ಯಂತ ಕೆಳಗಿನ ಮಟ್ಟದಿರೋರ ಬಗ್ಗೆ ಸ್ಪಂದಿಸ್ತಾನಲ್ಲ, ಇದು ಸೀಮೋಲ್ಲಂಘನ ಅಂತ. ಸೀಮೋಲ್ಲಂಘನ ಅಂದರೆ ಬರೀ ಬಾರ್ಡರ್ ದಾಟಿ ಹೋಗೋದಲ್ಲ, ಎಲ್ಲ ಬಾರ್ಡರ್ಗಳನ್ನು ಕರಗಿಸಿ ಒಂದಾಗೋದು. ಬೇಂದ್ರೆಯವ್ರ ಹಾಡು ಭಾಳ ಇಷ್ಟ ನನಗೆ, ಸೀಮೋಲ್ಲಂಘನ ಅಂತ. ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ, ಒಡನೊಡನೆ ನೆರೆಬೆರೆತು ಹೊಸತಾಯಿತು ಯುಕ್ತಿ, ಹೀಗೆ ಇಡೀ ಆಗೋಣ ಬಾ ಸೀಮೆಯನ್ನು ದಾಟಿ. ಸೀಮೆಯನ್ನು ದಾಟಬೇಕಾದ್ರೆ ಇಡೀ ಆಗೋದು ಒಂದು, ದಾಟಿ ಹೋಗೋದೊಂದು. ಹೀಗೆ ದಾಟಿ ಹೋದವರು ರಾಮಾನುಜರು, ಯಾಕೆ ದೊಡ್ಡವರಾಗ್ತಾರೆ.